ಮಧುರೈ ಮೀನಾಕ್ಷಿ ಟೆಂಪಲ್ ಬಂದಿದ್ದೀನಿ. ಇದು ಸೆಕೆಂಡ್ ಡೇ. ನಿನ್ನೆ ಬಂದು ಇಲ್ಲೇ ಉಳ್ಕೊಂಡು ಇವತ್ತು ಸೆಕೆಂಡ್ ಡೇ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ತೊಳೆದೇ ಎಂಟ್ರಿ. ಇಲ್ಲಿ ಎಂಟ್ರಿ ತೊಳೆದೆ. ಇಲ್ಲಿ ಪೊಲೀಸ್ ಇದ್ದು ಆ ಕಡೆಯಿಂದ ಎಂಟ್ರಿ ಇದೆ ಅಂತ ಹೇಳಿದ್ರು, ಅದಕ್ಕೆ ಆ ಕಡೆ ಹೋಗ್ತಾ ಇದ್ದೀನಿ. ಈಗ ಮೊಬೈಲ್ ಫೋನ್ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಮೊಬೈಲ್ ಫೋನ್ ಇಲ್ಲೇ ಇಡಬೇಕು. ಮೊಬೈಲ್ ಫೋನ್ ಇಲ್ಲಿಟ್ಟು ಕುಕ್ಕಿನೊಳಗೆ ಮೀನಾಕ್ಷಿ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಒಳಗಡೆ ಫೋನ್ ಅಲೋ ಇದ್ದಿಲ್ಲ. ಫೋನ್ ಇಲ್ಲಿ ಲಾಕರಲ್ಲಿ ಇಟ್ಟು ಹೋಗಂತ ಹೇಳಿದ್ರು. ಇಟ್ಟು ಹೋಗಿ ದರ್ಶನ ಮುಗಿಸ್ಕೊಂಡು ಇವಾಗ ವಾಪಸ್ ಬಂದೆ. ಇರೋ ಸುತ್ತ ಗೋಪುರನೂ ರಿನೋವೇಷನ್ ಮಾಡ್ತಿದ್ದಾರೆ. ಎಲ್ಲಕ್ಕೂ ಈ ಥರ ಇದು ಕಟ್ಟಿಗೆ ಹಾಕಿ ಫುಲ್ ಮೆಶ್ ಹಾಕಿ ಫುಲ್ ಗೋಪುರ ಕಾಣಿದ್ರೆ ಮಾಡ್ಬಿಟ್ರ. ದರ್ಶನ ಮುಗಿಸ್ಕೊಂಡು ಹೊರಗೆ ಅಲ್ಲಿ ನಾಷ್ಟಕ್ಕೆ ಹೋಟ್ಲ್ ಹೊಡ್ಕೊಂಡು ಹೊಂಟೀನಿ. ನಾಷ್ಟ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ಹೋದ್ರು ನಮ್ಮ ಫೇವ್ರೇಟು ಇಡ್ಲಿ ವಡ ಇದೇ ನಮ್ಮ ತಿನ್ನೋದು. ಬೇರೆ ಟ್ರೈ ಮಾಡೋಕ್ಕಾಗಲ್ಲ. ಈಗ ನಾವು ಬಂದಿರೋದು ಇದು ತಿರುಮಲೈ ನಾಯಕರ್ ಮಹಲ್ ಅಂತ. ಈ ಮಹಲ್ನ 1636ರಲ್ಲಿ ಮಧುರೈ ನಾಯಕರ್ ರಾಜರು ಅವರು ಕಟ್ಟಿದಂಥ ಅರಮನೆ ಇದು. ಈ ಅರಮನೆನ ದ್ರಾವಿಡ ಮತ್ತು ಇಸ್ಲಾಮಿಕ್ ಶೈಲಿಯೊಳಗೆ ಕಟ್ಟಿರೋದನ್ನ. ಇಲ್ಲಿರೋ ಏನು ಕಂಬಗಳೆಲ್ಲ ಏನಿದೆ ಅವೆಲ್ಲ ದೊಡ್ಡ ದೊಡ್ಡ ಕಂಬ. ಸುಮಾರು 80 ಅಡಿ ಎತ್ತರ ಇರೋ ಕಂಬ ಇವು. ನೋಡ್ರಿ, 80 ಅಡಿ ಎತ್ತರ ಇರೋ ಕಂಬ ಇವು. ಈ ಅರಮನೆ ಆವಾಗಿನ ಕಾಲದಲ್ಲಿ ರಾಜರ ನಿವಾಸ ಆಗಿತ್ತು. ಇಲ್ಲಿ ರಾಜಸಭೆಗಳು ಎಲ್ಲ ನಡೀತಾ ಇತ್ತು. ಇವಾಗ ಇದು ಐತಿಹಾಸಿಕ ಸ್ಥಳ ಆಗಿ ಗೌರ್ಮೆಂಟ್ ತಗೊಂಡಿದೆ. ಈ ಅರಮನೆ ಏನು ಇವಾಗ ಉಳಿದಿದೆ, ಇದು ಮೊದಲು ಇದಕ್ಕಿಂತ 4 ಪಟ್ಟು ದೊಡ್ಡದಾಗಿತ್ತಂತೆ. ಇವಾಗ ಅದೆಲ್ಲ ಸ್ವಲ್ಪ ಎಲ್ಲ ಧ್ವಂಸ ಆಗಿ ಇವಾಗ ಉಳಿದಿರೋದೇ ಇಷ್ಟು. ಇವಾಗ ಇದೇನು ಇದು ಕಾಣ್ತಿದ್ದೆಲ್ಲ ಇದು ಅವಾಗ 4 ಭಾಗದಲ್ಲಿ ಇದು 1 ಭಾಗ ಅಂತಿದ್ದು. ಈ ಅರಮನೆನ ಕಟ್ಟಕ್ಕೆ ಯಾವುದೇ ಥರ ಸಿಮೆಂಟ್ ಬಳಸಿಲ್ಲ. ಇದನ್ನು ಸುಣ್ಣ ಮತ್ತು ಮರಳು ಅದಕ್ಕೆ ಮೊಟ್ಟೆ ಮಿಕ್ಸ್ ಮಾಡಿ ಆ ಥರ ಮಿಶ್ರಣ ಮಾಡಿ ಕಟ್ಟಿದಂತೆ ಇದು ಅರಮನೆ. ಅದು ಮೊಟ್ಟೆ ಏನಕ್ಕೆ ಮಿಕ್ಸ್ ಮಾಡಿ ಕಟ್ಟಿದ್ದಾರೆ ಗೊತ್ತಿಲ್ಲ ನನಗೆ, ಗೊತ್ತಿದ್ದು ಮಿಕ್ಸರಿ. ಮತ್ತು ಇಲ್ಲಿರೋ ಕಂಬಗಳೇನಿದ್ದಾವೆ ಇವು ದೊಡ್ಡ ದೊಡ್ಡ ಕಂಬಗಳು. ಇಲ್ಲೆಲ್ಲ ಆಚೆಗಳು ಏನೇ ಕಂಬಗಳಿದ್ದಾವೆ ಇದರೊಳಗೆ ಯಾವುದೇ ಥರ ಕಬ್ಬನ್ನ ಬಳಸಿಲ್ಲ ಅಂತ ಇವು ಹಂಗೆ ಕಟ್ಟಿದ್ದಾರಂತೆ. 19ನೇ ಶತಮಾನದಲ್ಲಿ ಅರಮನೆ ಇದೆ ಸ್ವಲ್ಪ ಎಲ್ಲ ನಾಶ ಆಗಿತ್ತು. ಅವಾಗ ಬ್ರಿಟಿಷ್ ಸರ್ಕಾರ ಇದನ್ನ ಪುನರ್ ನಿರ್ಮಾಣ ಮಾಡಿದೆ. ಈ ಅರಮನೆಯ ವಾಸ್ತುಶಿಲ್ಪ ಚೆನ್ನಾಗಿರೋದಕ್ಕೆ ಇಲ್ಲಿ ತಮಿಳು ಮೂವಿ ಶೂಟಿಂಗ್ ಎಲ್ಲ ಇಲ್ಲೇ ಆಗುತ್ತೆ. ಈ ಅರಮನೆ ರಾತ್ರಿ ಇನ್ನೂ ಸುಂದರವಾಗಿ ಕಾಣುತ್ತಂತೆ. ಆಮೇಲೆ ಇಲ್ಲಿ ಸೌಂಡು ಮತ್ತು ಇನ್ನೊಂದೇನೋ ಲೈಟ್ ಶೋ ಆಗುತ್ತಂತೆ. ನೋಡಿಲ್ಲ, ಒಂದ್ಸತಿ ನೋಡಿದರೆ ಗೊತ್ತಾಗುತ್ತೆ. ಇದು ಅವಾಗಿನ ಡಿಸೈನ್ ಸಕ್ಕತ್ತಾಗಿದೆ. ಒಳ್ಳೆ ಮೇಲೆ ಡಿಸೈನ್ ಎಲ್ಲ ಅವಾಗಿನ ಕಾಲದ ಕಿಟಕಿಗಳ ಡಿಸೈನ್ ನೋಡ್ರಿ, ಸಕ್ಕತ್ತಾಗಿದೆ. ಮತ್ತು ಅರಮನೆ ಇಲ್ಲಿಂದ ನೋಡಿ ಎಷ್ಟು ಉದ್ದ, ಬರೀ ಕಂಬ ಸುತ್ತ ನೋಡ್ರಿ ಬರೀ ಕಂಬ, ಕಿಟಕಿ ಡಿಸೈನ್. ಆಮೇಲೆ ಇಲ್ಲಿ ಸಂಜೆ ಏನೋ ನೈಟ್ ಶೋ ಸೌಂಡಿಂದ ಮತ್ತೆ ಲೈಟ್ ಶೋ ಇದೆ ಅಂತೆ. ಆದರೆ ನೋಡ್ತೀನಿ, ಇಲ್ಲ ಅಂದರೆ ಇನ್ನೂ ರಾಮೇಶ್ವರಂಗೆ ಹೋಗ್ಬೇಕು. ನಾನು ಸ್ವಲ್ಪ ತಿದ್ದು ಹೊಡ್ಬಿಡ್ತೀನಿ. ನೈಟ್ ಶೋ ನೋಡೋಕ್ಕಾಗಲ್ಲ, ಬಟ್ ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀನಿ, ಇವಾಗ ಆಗಲ್ಲ. ಇನ್ನು ನಾವು ರಾಮೇಶ್ವರಂಗೆ ಹೋಗ್ಬೇಕು. ಟೈಮ್ ಎಷ್ಟಾಗೈತೆ? ಟೈಮ್ ಅಲ್ಲಿ ಇಲ್ಲೇ 12:40 ಆಗೈತೆ. ಇದು ಮುಗಿಸ್ಕೊಂಡು ಅರಮನೆ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಸೀದಾ ರಾಮೇಶ್ವರಂ ರೈಟ್. ಪ್ಯಾಲೇಸ್ ನೋಡಿದ್ದೆಲ್ಲ ಆಯಿತು. ಹೊರಗೆ ಬಂದು ಈಗ ಊಟ ಮುಗಿಸ್ಕೊಂಡು ರೂಮ್ಗೆ ಫ್ರೆಶ್ ಹಾಕಿನಿ. ಫ್ರೆಶ್ ಆಗಿ ರೂಮ್ ಚೆಕ್ಔಟ್ ಮಾಡಿ ಸೀದಾ ರಾಮೇಶ್ವರಂ ಕಡೆ ಹೋಗ್ತೀನಿ. ರಾಮೇಶ್ವರಂಗೆ ಹೋಗಿ ಇವತ್ತು ಸ್ಟೇ ಮಾಡಿ ನಾಳೆ ಮಾರ್ನಿಂಗ್ ಪೂರ ರಾಮೇಶ್ವರಂ ದೇವ್ರ ದರ್ಶನ ಮಾಡೋಕೆ ಪ್ಲ್ಯಾನ್ ಮಾಡ್ತೀನಿ. ಮಧುರೆಯಲ್ಲಿ ಮೀನಾಕ್ಷಿ ಟೆಂಪಲ್ಲು ಮತ್ತು ಮಹಲ್ ನೋಡಿದ್ದಾಯಿತು. ಈಗ ರೂಮೆಲ್ಲ ಫುಲ್ ಚೆಕ್ಔಟ್ ಮಾಡ್ತಾಯಿದ್ದೀನಿ. ಎಲ್ಲ ಪ್ಯಾಕ್ ಮಾಡಿದ್ದಾಯಿತು, ಬ್ಯಾಗು ಬಾಕ್ಸು ಎಲ್ಲ.
ರೂಮ್ ಚೆಕ್ಔಟ್ ಮಾಡಿ ಇವಾಗ ರಾಮೇಶ್ವರಂ ಹೊರಟಿದ್ದೀನಿ. ಎಷ್ಟೊತ್ತಿಗೆ ಹೋಗ್ಬಿಡ್ತೀನಿ ನೋಡ್ತೀನಿ, ಒಂದು 3 ಅವರ್ ಬೇಕಾಗ್ಬೋದು ಅನಿಸುತ್ತೆ. ಹೋಗಿ ರೀಚ್ ಆಗಿ ಇವತ್ತು ಅಲ್ಲೇ ಸ್ಟೇ ಮಾಡಿ ನಾಳೆ ರಾಮೇಶ್ವರಂ. ಬಾಯ್ ಬಾಯ್.